ಹಲೋ ಕೆ.ಸಿ.ಟಿ ಆ್ಯಂಡ್ ನ್ಯೂ ಸ್ಟೂಡೆಂಟ್ಸ್. ಓಕೆ, ನೀವೆಲ್ಲ ಇದು ಎರರ್ ಮೆಸೇಜ್ನ ನೋಡ್ತಾ ಇದ್ದೀರಾ. ಈ ಎರರ್ ಮೆಸೇಜ್ ಹೇಗೆ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ, ಮತ್ತು ನಿಮಗೆ ಲಾಸ್ಟ್ ಡೇಟ್ಸ್ ಎಲ್ಲಾನು ಇದೆ. ನೀಟ್ ಎನ್ರೋಲ್ಮೆಂಟ್ ನಾಳೆ ಲಾಸ್ಟ್ ಡೇಟ್ ಇದೆ. ಮತ್ತು ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ಪು, ಸ್ಲಾಟ್ ಬುಕ್ಕಿಂಗ್ ಲಿಂಕ್ ರಿಲೀಸ್ ಮಾಡಿದ್ದಾರೆ, ಬಟ್ ಇನ್ನೂ ಸ್ಲಾಟ್ ಬುಕ್ಕಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ. ಈ ರೀತಿ ಎಲ್ಲನೂ ಸಮಸ್ಯೆ ಇದೆ. ಎಲ್ಲಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಇಲ್ಲದೆ ಇದ್ದರೂ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಸ್ವಲ್ಪ ಜನ ಆದರೂ ವಿಡಿಯೋ ನೋಡ್ತಾ ಹೋಗಿ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದೇನಕ್ಕೆ ಬರ್ತಾ ಇದೆ ಅಂದರೆ ಕೆಯಿಂದನೇ ಸರ್ವರ್ ಏನಂತಂದರೆ ಸರ್ವರ್ ಇಶ್ಯೂ ಇದೆ. ಸೊ ಅದಕ್ಕೋಸ್ಕರ ಎರರ್ನ ಬರ್ತಾ ಇದೆ. ನಾನು ಕೆಗೆ ಕಾಲ್ ಮಾಡಿಬಿಟ್ಟು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನೀವು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಜಾಯ್ನ್ ಆಗಿ. ನಾನು ಏನಂತಂದರೆ ಕಾಲ್ ರೆಕಾರ್ಡಿಂಗ್ನ ಶೇರ್ ಮಾಡಿದ್ದೀನಿ ವಾಟ್ಸಪ್ ಗ್ರೂಪಲ್ಲಿ. ನೀವು ಅಲ್ಲಿ ಕೂಡ ಕೇಳ್ಕೊಬೋದು. ಏನಂತಂದರೆ ಇದು ಇವತ್ತು ಅಂತಂದರೆ 4th ಆಗಸ್ಟು ನೈಟಲ್ಲಿ ರಿಸಾಲ್ವ್ ಮಾಡ್ತೀನಿ ಅಂತಂದರೆ ಸರ್ವರ್ ಇಶ್ಯೂ ಏನಿದೆ ಅದು ಪ್ರಾಬ್ಲಮ್ ಎಲ್ಲನೂ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನೀಟ್ ರೂಲ್ ನಂಬರ್ ಡೇಟ್ ಏನಿದೆ ಎಕ್ಸ್ಟೆಂಡ್ ಆಗುತ್ತೆ. 5 ಇತ್ತಲ್ವ ಮುಂಚೆ 5 ಆಗಸ್ಟು, ಅದು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಅಂತಂದರೆ ಒಂದು 2 to 3 ಡೇಸ್ ಏನಾಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅನ್ನೋದನ್ನ 8 ಆಗಸ್ಟ್ ಓಕೆ ಏನೋ ಲಾಸ್ಟ್ ಡೇಟ್ ಅಂತ ಹೇಳಿದರು, ಬಟ್ ಅದು ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಅದರ ಲಿಂಕ್ ಎಲ್ಲಿರುತ್ತೆ ಅದು ಯಾವಾಗಲಿ ಎಕ್ಸ್ಟೆಂಡ್ ಆಗುತ್ತೆ ಅಂತಂದರೆ ಎಲ್ಲನೂ ಒಂದು 2 to 3 ಡೇಸ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಂತಂತಂದರೆ ನೀವು ಈ ರೀತಿ ಎಲ್ಲ ಎರರ್ಸ್ ಏನಾದರೂ ನೋಡ್ತಿದ್ರೆ ಎಲ್ಲನೂ ಕೆ ಇಂದನೇ ಇರುತ್ತೆ. ನಿಮ್ದು ಯಾವುದೇ ರೀತಿಯ ಪ್ರಾಬ್ಲಮ್ ಅಲ್ಲ. ನೀವು ಪದೇ ಪದೇ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಈ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಜಾಯ್ನ್ ಆಗಿ ನಾವು ಇಶ್ಯೂ ರಿಸಾಲ್ವ್ ಅಂತಂದರೆ ಈ ಸರ್ವರ್ ಪ್ರಾಬ್ಲಮ್ಮು ಎಲ್ಲನೂ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಮತ್ತು ಏನಂತಂದರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೂ ಸ್ವಲ್ಪ ಕೆಲವು ಅಪ್ಡೇಟ್ಸ್ ಇದೆ, ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಕಂಟಿನ್ಯೂ ನೋಡಿ. ಈ ರೀತಿ ಎಲ್ಲ ಎರರ್ಸ್ ಬರ್ತಾ ಇರುತ್ತೆ. ಓಕೆ, ಇದೆಲ್ಲನೂ ಏನಂತಂದರೆ 2 ಆಗಸ್ಟ್ಗೆ ಮೇಂಟೆನೆನ್ಸ್ ಅಂತ ಹಾಕಿದ್ರಲ್ಲ, ಮೇಂಟೆನೆನ್ಸ್ ಹಾಕಿದ್ಮೇಲೆ ಅಪ್ಲಿಕೇಶನ್ ಏನಾಗಿದೆ ಟೋಟಲಿ ನಾಟ್ ವರ್ಕಿಂಗ್ ಮೋಡಲ್ಲಿ ಹೋಗಿದೆ. ಸೊ ಅದಕ್ಕೋಸ್ಕರ ಆ ರೀತಿ ನೀವು ನೋಡ್ತಾ ಇದ್ದೀರಾ. ನೀಟ್ ರೋಲ್ ನಂಬರ್ ಬಗ್ಗೆ ಹೇಳಿದೆ, ವೆರಿಫಿಕೇಷನ್ ಸ್ಲಿಪ್ ಕೂಡ ಇದೆ. ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಎಲ್ಲಿದೆ ಸರ್ ಅಂತಂದರೆ ಲಿಂಕ್ ಇಲ್ಲಿರುತ್ತೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ 12/6 ಅಂತ ಇದೆ ಅಲ್ವಾ, ಜೂನ್ 12 ಡೇಟಿಗೆ ಈ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೇ ಲಿಂಕ್ನ ಆ್ಯಕ್ಟಿವ್ ಇರುತ್ತೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ಕೆ.ಇ ಅಂತ ಸರ್ಚ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಆ್ಯಕ್ಟಿವಿಟೀಸ್ ಲಿಂಕ್ ಅಂತ ಹೋಗಿದ್ರೆ ಇಲ್ಲಿ ನಿಮಗೆ ಲಿಂಕ್ನ ಇರುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೋಂಟ್ ವರಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ. ಮತ್ತು ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಏನಂತಂದರೆ ಲಾಸ್ಟ್ ಡೇಟ್ ಕಂಪಲ್ಸರಿ ಚೇಂಜ್ ಆಗುತ್ತೆ ವೆರಿಫಿಕೇಷನ್ಗೋಸ್ಕರ. ಆಮೇಲೆ ಏನಂತಂದರೆ ಆಫ್ಟರ್ ವೆರಿಫಿಕೇಷನ್ ಸ್ಲಿಪ್, ಇವಾಗ ಯಾರಾದರೂ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಿರೋದಲ್ಲ ಆಪ್ಷನ್ ಎಂಟ್ರಿ ಇರುತ್ತೆ. ಅದು ಒಂದು 10 ದಿವಸ ಆದಮೇಲೆ ಆಗೋ ಥರ ಇದೆ. ಓಕೆ, ಅಲ್ಲಿವರೆಗೂ ನೀವು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ಮತ್ತು ಈ ಕೆ.ಸಿ.ಟಿ ಸ್ಟೂಡೆಂಟ್ಸು ಆಪ್ಷನ್ಸ್ ಚೇಂಜಸ್ ಮಾಡೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 100% ಇಟ್ ವಿಲ್ ಸ್ಟಾರ್ಟ್ ಆಫ್ಟರ್ 10 ಡೇಸ್ ಓನ್ಲಿ. 10 ಡೇಸ್ ಕೂಲಾಗಿರಿ. ನಿಮಗೆ MBBS BDS BMS ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ತಾ ಹೋಗಿ, ನಿಮ್ಗೆ ಇಷ್ಟ ಇರೋದು. ಮತ್ತು ಕಾಲೇಜ್ ಲಿಸ್ಟ್ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ, ಅದು ಹೇಳ್ತೀನಿ ನಿಮಗೆ ಯಾವ ರೀತಿ ಪ್ರೊವೈಡ್ ಮಾಡ್ತೀನಿ ಅಂತ. ಸರಿನಾ? ಯಾರೆಲ್ಲ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಕೂಡ ಮಾಡ್ಕೊಳ್ಬೋದು ಸರ್ವರ್ ರಿಸಾಲ್ವ್ ಆದಮೇಲೆ. ಅದಾದಮೇಲೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಕೆ.ಎಗೆ ಬರಬೇಕಂತ ಹೇಳಿದ್ದಾರೆ. ಸ್ಲಾಟ್ ಬುಕ್ಕಿಂಗ್ ಎಲ್ಲನೂ ಇದೆ. ಅಲ್ಲಿ ಬರೀ ಕ್ಲಾಸ್ ಬಿ ಇಂದ ಕ್ಲಾಸ್ ಓ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಯು ಬಿಲಾಂಗ್ಸ್ ಟು ಕ್ಲಾಸ್ ಎ, ಬಟ್ ಯು ಡಿಡ್ ಮಿಸ್ಟೇಕ್, then also you can book the slot and you can go to the K for verification purpose. Okay, for example ನೀವೇನಾದರೂ ನಿಮ್ಮ ಹತ್ರ 371 ಇದೆ, ಇಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಇದೆ, ನೀವು ಆ್ಯಡ್ ಮಾಡಿಲ್ಲ ಅಪ್ಲಿಕೇಶನ್ ಹಾಕುವಾಗ, ಇವಾಗ ಎಡಿಟ್ ಲಿಂಕ್ ಇಲ್ಲ, ನೀವು ಕ್ಲಾಸ್ ಎ ಸ್ಟೂಡೆಂಟ್ ಇದ್ರಾ, ಇಲ್ಲ ಕ್ಲಾಸ್ ವೈ ಸ್ಟೂಡೆಂಟ್ ಇದ್ರಾ, NRI ಸ್ಟೂಡೆಂಟ್ ಇದ್ರಾ ಅಂತಂದ್ರು ನೀವು ಸ್ಲಾಟ್ನ ಬುಕ್ ಮಾಡ್ಕೊಳ್ಬೇಕು. ಬುಕ್ ಮಾಡಿದ್ಮೇಲೆ ಹೋಗಬೇಕು, ಅಲ್ಲಿ ಹೋದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ಸರ್ ಇದು ಪ್ರಾಬ್ಲಮ್ ಇದೆ ನಂದು, ಸೊ ಅದಕ್ಕೋಸ್ಕರ ಬಂದಿದ್ದೀನಿ, ನಾನು ತುಂಬ ದೂರದಿಂದ ಟ್ರಾವೆಲ್ ಮಾಡಿದ್ದೀನಿ, ಕಂಪಲ್ಸರಿ ಪ್ಲೀಸ್ ರಿಸಾಲ್ವ್ ಮಾಡಿಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಯಾರೇ ಆಗಿರಲಿ, ಯಾವುದೇ ಕ್ಲಾಸ್ ಆಗಿರಲಿ, ನಿಮ್ಮ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ರಿಸಾಲ್ವ್ ಆಗಿರುತ್ತೆ. ಮತ್ತು ಇದು ಹೊರನಾಡು ಗಡಿನಾಡು ಕನ್ನಡ ಎಕ್ಸಾಮ್ ಇರುತ್ತೆ. ಓಕೆ, ಆಫ್ಟರ್ 30 ಓಕೆ ಜುಲೈ ಆದಮೇಲೆ ಯು ಜಿ ನೀಟ್ಗೋಸ್ಕರ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಮುಂಚೆ ಏನು ಹೇಳಿದರು 5th ಆಗಸ್ಟ್. ಓಕೆ, ನಾಳೆ ಎಕ್ಸಾಮ್ ಇರುತ್ತೆ ಅಂತ ಹೇಳಿದರು. ಬಟ್ ಏನಂತಂದರೆ ಅದು ಪೋಸ್ಟ್ಪೋನ್ ಆಗಿದೆ. 9th ಆಗಸ್ಟ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ ಕನ್ನಡ. ಅದು ಬಂದುಬಿಟ್ಟು ವೆನ್ಯೂ, ಓಕೆ, ಎಕ್ಸಾಮ್ ಸೆಂಟರ್ ಅಂತ ಹೇಳ್ತಾರೆ, ಅದು ಕೆ.ಇ ಆಫೀಸ್ ಮಲ್ಲೇಶ್ವರಂನಲ್ಲಿ ಇರುತ್ತೆ. ಎಷ್ಟು ಗಂಟೆಗೆ ಇರುತ್ತೆ ಅಂದರೆ 11:30 to 12 ಇರುತ್ತೆ. ನೀವು ಮುಂಚೆನೇ ಹೋಗಿರಬೇಕಾಗುತ್ತೆ ಎಕ್ಸಾಮ್ ಸೆಂಟರ್ಗೆ. ಸರ್ ಅಡ್ಮಿಟ್ ಕಾರ್ಡ್ ನಾನು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಲ್ ಟಿಕೆಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ, ಹಾಲ್ ಟಿಕೆಟು ನೀವು 7th ಆಗಸ್ಟ್ ಆದಮೇಲೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಬಂದುಬಿಟ್ಟು ಕೂಡ ಲಿಂಕ್ ಪ್ರೊವೈಡ್ ಮಾಡ್ತಾರೆ, ನಾನು ಅಪ್ಡೇಟ್ ಮಾಡ್ತೀನಿ. ಆ ಅಪ್ಡೇಟ್ ನಿಮ್ಗೆ ಸಿಗಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ರಿಸಲ್ಟ್ ಬಗ್ಗೆನೂ ಹೇಳ್ತಾರೆ ಸರ್. ರಿಸಲ್ಟ್ ಅಲ್ಲೇ ಹೇಳ್ಬೋದು, ಇಲ್ಲ ನೆಕ್ಸ್ಟ್ ಹೇಳ್ಬೋದು, ನಿಮ್ಗೆ ಹೇಳ್ತಾರೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಫಸ್ಟ್ ನೀವು ಎಕ್ಸಾಮ್ಗೆ ಅಪಿಯರ್ ಆಗಿರಿ. ಅದಾದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಏನಂದರೆ ನಮಗೆ ಕಾಲೇಜ್ ಲಿಸ್ಟ್ ಪ್ರಿಪ್ರೇಷನ್ಗೋಸ್ಕರ ಮೆಸೇಜ್ ಬರ್ತಾಯಿತ್ತು. ನಮ್ಮ ಹತ್ರ ಇದೆ MBBS ಕಾಲೇಜ್. ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಯಾವ ಕಾಲೇಜ್ ಫಸ್ಟಲ್ಲಿ ಹಾಕಬೇಕು,
ಯಾವ ಕಾಲೇಜ್ ಸೆಕೆಂಡಲ್ಲಿ ಹಾಕಬೇಕು, ಯಾವ ಕಾಲೇಜ್ ಥರ್ಡಲ್ಲಿ ಹಾಕಬೇಕು, ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ನಿಮ್ದು ಏನೇ ಎಷ್ಟೇ ಇರಲಿ, ನೀವು ಫಸ್ಟಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಕಲೇಬೇಕು, ಸೆಕೆಂಡಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಹಾಕಲೇಬೇಕು, ಥರ್ಡಲ್ಲಿ ಕಿಮ್ಸ್ ಹುಬ್ಳಿ. ಈ ರೀತಿ ಒಂದು ಲಿಸ್ಟ್ನ ರೆಡಿ ಮಾಡಿದ್ದೀವಿ ಟಾಪ್ ಟು ಬಾಟಮ್ ಕಾಲೇಜ್. ಅದು ನೀವು ಬೇಕಂದರೆ 50 ರೂಪೀಸ್ ಇರುತ್ತೆ, ಫ್ರೀ ಇರೋದಿಲ್ಲ. ಓಕೆ, ಫ್ರೀ ಇರೋದಿಲ್ಲ, 50 ರೂಪೀಸ್ ಇರುತ್ತೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾವ ನಂಬರ್ಗೆ ಅಂತಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ, ಫ್ರೀ ಸಿಗೋದಿಲ್ಲ. ಓಕೆ, ಆಮೇಲೆ BDS ಕಾಲೇಜ್ ಪ್ರೆಫರೆನ್ಸ್ ಲಿಸ್ಟ್ ಅಂದರೆ ಏನಂತ ಹಾಕ್ತೀರ ಅಂತಂದರೆ BDS ಕಾಲೇಜ್ ಲಿಸ್ಟ್ ಅಂತ ಹಾಕಿ ನಾವು ಪ್ರೊವೈಡ್ ಮಾಡ್ತೀವಿ. MBBS ಬೇಕಂತಂದರೆ MBBS ಕಾಲೇಜ್ ಲಿಸ್ಟ್ ಅಂತ ಹಾಕಿ ಪ್ರೊವೈಡ್ ಮಾಡ್ತೀವಿ. ಮತ್ತು BMS ಕಾಲೇಜ್ ಲಿಸ್ಟ್ ಕೂಡ ಇದೆ, ಅದು 70 ರೂಪೀಸ್ಗೆ ಇರುತ್ತೆ. ಓಕೆ, ಇದೆಲ್ಲ 3 ಬೇಕಂದ್ರೆ 3 ಕೂಡ ಪ್ರೊವೈಡ್ ಮಾಡ್ತೀವಿ. ಸ್ವಲ್ಪ ಏನಾದರೂ ಕಡಿಮೆ ಮಾಡಿದ್ರು ಮಾಡ್ಬೋದು, ಅವರು ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಅವರು. ಓಕೆ, ಕಟ್ ಆಫ್ ಲಿಸ್ಟ್ ಆಲ್ಸೋ ವಿ ಹ್ಯಾವ್, ನಾವು ಕಟ್ ಆಫ್ ಲಿಸ್ಟ್ ಕೂಡ ಇದೆ ನಿಮಗೆ MBBS. ಓಕೆ, ಇವಾಗ ಏನಂತಂದರೆ ನೀವು ಆಲ್ರೆಡಿ ನೋಡ್ಕೊಂಡಿದ್ದೀರಾ, ನಿಮ್ಮ ರ್ಯಾಂಕಿಂಗ್ ಒಂದು 7000 ಇದೆ, 6000 ಇದೆ, ಆ ರೀತಿ ಇರುತ್ತೆ. ಇಲ್ಲ ನಿಮ್ಮ ಮಾರ್ಕ್ಸ್ ಏನಂತಂದರೆ ಒಂದು 391 ಇದೆ, SC ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲ ಜನರಲ್ಲು ಆ ಸ್ಟೂಡೆಂಟ್ಸ್ ಇದ್ದಾರೆ. ನಿಮಗೆ ಮೆಡಿಕಲಲ್ಲಿ ಗೌರ್ಮೆಂಟ್ MBBS ಸಿಗುತ್ತಾ, ಪ್ರೈವೇಟ್ ಕಾಲೇಜಲ್ಲಿ ಮತ್ತು ಗೌರ್ಮೆಂಟ್ MBBS ಸಿಗುತ್ತಾ, ಇಲ್ಲ ನೀವು 12 lakh ಸೀಟ್ ಏನಂತಂದರೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲನೂ ಈ PDF ಲಿಸ್ಟಲ್ಲಿ ಇರುತ್ತೆ. ಓಕೆ, ಈ PDF ಲಿಸ್ಟು ಪರ್ PDF 100 ರೂಪೀಸ್ ಇರುತ್ತೆ. ಸೊ ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ತೊಗೊಳ್ಬೋದು. ಈ ಏನಾದ್ರು PDF ಬೇಕಂತಂದರೆ PDF MBBS PDF BDS ಅಂತ ಮೆಸೇಜ್ ಹಾಕಿದರೆ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತು MCCನೂ ಕರ್ನಾಟಕ ರಿಲೇಟೆಡ್ ಇದೆ, ಇದು ಕೂಡ 100 ರೂಪೀಸ್ ಇರುತ್ತೆ. ಸೊ ಯಾರೆಲ್ಲ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು, ಜಸ್ಟ್ ವಿ ಆರ್ ಪ್ರೊವೈಡಿಂಗ್ ಇಟ್ ಇನ್ ಓನ್ಲಿ 100 ರೂಪೀಸ್. ಓಕೆ, ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಸೊ ಟೇಕ್ ಇಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ do your option entry smoothly. And we have paid counseling also. Paid counseling ಅಂದರೆ ಟೋಟಲಿ ಎಲ್ಲಾನು ಪ್ರೋಸೆಸ್ ನಾವೇ ಮಾಡ್ತೀವಿ. ಇಫ್ ಯು ಆರ್ like other state students or NRI students, we will do the paid counseling for you. And even in Karnataka also, if you are unable to catch the KA notification, we will help you students. Okay, only 2000 rupees for that. Just message us and we will share the details. Only WhatsApp messages. If you like try to call us, we will not respond. Okay, only first message, then we will respond and we will only call you. Thank you, College Anna Guide. Just subscribe College Anna Guide and join the WhatsApp group link which is in the description. That will help you until your admission and after that also. Matte sigana. Bye bye.